ಹಲೋ ಫ್ರೆಂಡ್ಸ್, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟಡಿ ಬ್ಲಾಗ್ಗಳನ್ನು ಅಪ್ಡೇಟಾಗಿ ಅಪ್ಲೋಡ್ ಮಾಡಾಕ್ತೀನಿ. ಎಲ್ಲರೂ ನೋಡಾಕ್ತೀರಿ ಅಂತ ಅಂದ್ಕೊಂಡಿನಿ. ಭಾಳಷ್ಟು ಜನ ಕಮೆಂಟ್ ಮಾಡಿದರು ಯಾವ ರೀತಿಯ ಗೌರ್ನಮೆಂಟ್ ಬುಕ್ಸ್ಗಳನ್ನು ಮೊಬೈಲ್ನಲ್ಲೇ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಂಥೇಳಿ. ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ, 1 to 10th DSERT ಬುಕ್ಸ್ ಅಂಥೇಳಿ. ಬಟ್ ಈಗ ಅದು ಆ ಆ್ಯಪಲ್ಲಿ ಹಳೆ ವರ್ಷನ್ ಬುಕ್ಸ್ಗಳು ಬರ್ತಾವೆ. ಬಟ್ ಈಗ ಹೊಸ ವರ್ಷನ್ ಬಂದಿರುವಂಥದ್ದು 2025 ಮತ್ತು 2026ನಲ್ಲಿ ಇರುವಂತಹ ಬುಕ್ಸ್ಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊಟ್ಟ ಮೊದಲನೇದಾಗಿ ನಾವೀಗ ಗೂಗಲ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಎಲ್ಲರ ಮೊಬೈಲಂತೂ ಕಾಮನ್ ಆಗಿ ಗೂಗಲ್ ಇದ್ದೇ ಇರುತ್ತೆ. ಈ ಸರ್ತಿ ಆ್ಯಪಲ್ಲಿ ಇನ್ನೂ ಬಂದಿಲ್ಲ, ಬಟ್ ನನಗಂತೂ ಸಿಕ್ಕಿಲ್ಲ. ಬಂದಿದೆಯೋ ಏನೋ ಗೊತ್ತಿಲ್ಲ. ಬಟ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು ಅಂತ ಈಸಿಯಾಗಿ ನೋಡ್ಕೊಳ್ಳೋಣ. ಈಗ ಗೂಗಲನ್ನು ಓಪನ್ ಮಾಡ್ಕೊಂಡಾದಮೇಲೆ ಗೂಗಲ್ನ ಸರ್ಚ್ ಬಾರಲ್ಲಿ ನಾವೀಗ ಗೂಗಲ್ ಓಪನ್ ಆಗ್ತೈತಿ. ಗೂಗಲ್ ಓಪನ್ ಆದಮೇಲೆ ಸರ್ಚ್ ಬಾರಲ್ಲಿ ನಾವೀಗ ಟೈಪ್ ಮಾಡಬೇಕು. ಏನಂತ ಹೇಳಿ ಅಂದರೆ DSERT 1 to 10th ಕನ್ನಡ ಟೆಕ್ಸ್ಟ್ ಬುಕ್ ಅಂತ ಟೈಪ್ ಮಾಡ್ಬೋದು. ಅಥವಾ ಟೆಕ್ಸ್ಟ್ ಬುಕ್ಸ್ PDF ಅಂತನೋ, ಕನ್ನಡ ಮೀಡಿಯಮ್ ಅಂತೂ ಕಂಪಲ್ಸರಿಯಾಗಿ ಹಾಕ್ರಿ. DSERT ಕನ್ನಡ ಟೆಕ್ಸ್ಟ್ ಬುಕ್ಸ್ PDF ಅಂತಲೂ ಹಾಕ್ಬೋದು. ಅಥವಾ 1 to 10th ಟೆಕ್ಸ್ಟ್ ಬುಕ್ ಅಂತ ಓಪನ್ ಮಾಡಿಕೊಂಡ್ರೂ ಕೂಡ ಈ ರೀತಿಯಾಗಿ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಓಪನ್ ಆಗ್ತಾವೆ. ಕೆಳಗಡೆಗೆ ನೋಡಿರಿ, ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಬಂದೈತೆ ನೋಡಿರಿ, ಫಸ್ಟ್ ಒನ್. ಅದನ್ನು ಓಪನ್ ಮಾಡ್ಕೊರಿ. ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಸ್ಲೋ ಆಗಿ ಓಪನ್ ಆಗ್ತೈತಿ ನೋಡಿರಿ. ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾದಮೇಲೆ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಂತಲೂ ಓಪನ್ ಮಾಡ್ಕೋಬೋದು. ಬಟ್ DSERT ಅಂತ ಟೈಪ್ ಮಾಡಿದ್ರೆ, ಸರ್ಚ್ ಮಾಡಿದ್ರೆ ಇದು ಕೂಡ ಓಪನ್ ಆಗ್ತೈತಿ. ಆದಷ್ಟು DSERT ಅಂತಲೇ ಸರ್ಚ್ ಮಾಡಿರಿ. ನೋಡಿರಿ, ಈ ರೀತಿಯಾಗಿ ಈ ವೆಬ್ಸೈಟಲ್ಲಿ ಈ ರೀತಿಯಾದಂತಹ ಟೆಕ್ಸ್ಟ್ ಬುಕ್ಸ್ಗಳ ಲಿಸ್ಟ್ ಸಿಗ್ತಾವೆ. ನಮಗೆ ಬೇಕಾಗಿರೋದು ಟೆಕ್ಸ್ಟ್ ಬುಕ್ಸ್ 2025 ಮತ್ತು 26. ಈಗ ಟೆಕ್ಸ್ಟ್ ಬುಕ್ನ ಲಿಸ್ಟ್ ಓಪನ್ ಆಗೈತಿ 1 to 10th ತನಕ. ಇಲ್ಲಿ ಸ್ಟಾರ್ ಅಂತ ಹಾಕಿರುವಂತಹದ್ದು ಎಲ್ಲ ಕೂಡ ಹೊಸ ಟೆಕ್ಸ್ಟ್ ಬುಕ್ ಅನ್ನಿಸ್ತೈತಿ. ಯಾಕಂದ್ರೆ 5th ನಾವು ಸ್ಟಡಿ ಮಾಡಿರೋದು ಸೇಮ್. ನಾನು ಆಲ್ರೆಡಿ ಬಹಳಷ್ಟು ಪರಿಸರ ಅಧ್ಯಯನ ಮೇಲೆ ಬಹಳಷ್ಟು ವಿಡಿಯೋಸ್ಗಳನ್ನು ಮಾಡೀನಿ. ಆ ಟಾಪಿಕ್ಸ್ಗಳೇ ಇಲ್ಲಿ ಕ್ಲಾಸ್ 5th ಇರೋದು. ಇದಕ್ಕೆ ಸ್ಟಾರ್ ಹಾಕಿಲ್ಲ, ಕ್ಲಾಸ್ 5th ಸ್ಟಾರ್ ಹಾಕಿಲ್ಲ. ಅಂದರೆ ಇದರ ಅರ್ಥ ಇದರಲ್ಲಿರುವಂತಹ ಬುಕ್ಸ್ಗಳು ಹಳೆವೇ ಇದ್ದಾವಂಥೇಳಿ. ಈಗ ಎನ್ವಿರಾನ್ಮೆಂಟ್ 5th ಕ್ಲಾಸಲ್ಲಿ ಕನ್ನಡ ಮೀಡಿಯಮ್ ಅಂತ ಟೈಪ್ ಮಾಡಿ ಅಲ್ಲಿ ನಾನು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಟೈಪ್ ಮಾಡೀನಿ. ಆಪ್ಷನನ್ನು ಒತ್ತೀನಿ. ಅಲ್ಲಿ ಈ ರೀತಿಯಾದಂತಹ 120 ಪೇಜಸ್ ಇರುವಂತಹ ಪಾರ್ಟ್ 1 ಬುಕ್ ಓಪನ್ ಆಗ್ತೈತಿ. ಇದನ್ನು ಡೌನ್ಲೋಡ್ ಮಾಡಿ ಕೂಡ ಇಟ್ಕೋಬೋದು. ನೋಡಿರಿ, ಇದರಲ್ಲಿರುವಂತಹ ಟಾಪಿಕ್ಸ್ಗಳು ಆಲ್ರೆಡಿ ನಾನು ಎಲ್ಲ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಮಾಡೀನಿ. ಜೀವ ಪ್ರಪಂಚ, ಕುಟುಂಬ, ಕೃಷಿ, ಸಮುದಾಯ, ಈ ಎಲ್ಲ ಟಾಪಿಕ್ಸ್ಗಳ ಮೇಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡೀನಿ. ಆ ಆ್ಯಪಲ್ಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಬುಕ್ಸ್ಗಳು ಒಂದೇ ಕಡೆಗೆ ಒಂದೇ ಫೈಲ್ನಲ್ಲಿ ಡೌನ್ಲೋಡ್ ಆಗಿದ್ದು. ಬಟ್ ಇದು ಈ ಸರ್ತಿ ಪಾರ್ಟ್ 1 ಪಾರ್ಟ್ 2 ಮಾಡ್ಯಾರ. ಇದು ಪಾರ್ಟ್ 2 ಅಲ್ಲಿರುವಂತಹ ಟಾಪಿಕ್ಸ್ಗಳು 9ರಿಂದ 16ನೇ ಲೆಸನ್ ಅದಾವು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಭಾರತ, ವಿಸ್ಮಯ ಶಕ್ತಿ, ಇವೆಲ್ಲ ಸೆಕೆಂಡ್ ಪಾರ್ಟಲ್ಲಿ ಬರುವಂಥವು. ಇನ್ನೊಂದು ಸರ್ತಿ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿರಿ. ಕರ್ನಾಟಕ ಟೆಕ್ಸ್ಟ್ ಬುಕ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಈ ರೀತಿಯಾದಂತಹ ಫೈಲ್ ಓಪನ್ ಆಗ್ತೈತಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟೆಕ್ಸ್ಟ್ ಬುಕ್ಸ್ 2023, 24 ಅದ, 24, 25 ಐತಿ. ಬಟ್ ನಮಗೆ ಬೇಕಾಗಿರೋದು 2025, 26. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ 1 to 10th ಇರುವಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳು ಓಪನ್ ಆಗ್ತಾವೆ. 25, 26 ಅಲ್ಲಿರುವಂತಹ ಎಲ್ಲ ಬುಕ್ಸ್ಗಳು ಓಪನ್ ಆಗ್ತಾವೆ. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ಕೊರಿ. ಈ ರೀತಿ ಕ್ಲಿಕ್ ಮಾಡಿದಾಗ 1 to 10th ಇರುವಂತಹ ಎಲ್ಲ ಬುಕ್ಸ್ಗಳು ಬರ್ತಾವೆ. ನಮಗೆ ಬೇಕಾಗಿರುವಂತಹ ಬುಕ್ಕನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಇಲ್ಲಿ ಜಸ್ಟ್ ನಮ್ಗೆ ಆಪ್ಷನ್ ಇರ್ತದೆ ಅಷ್ಟೇ. ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗ್ತೈತಿ. ಬಟ್ ನಾವು ಓದಬೇಕು ಅಂತಂದ್ರೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಕೈತಿ. ಇದಕ್ಕೂ ಮುಂಚೆ ನೀವು PDF ರೀಡರನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಈ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ PDF ರೀಡರನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋರಿ.
ನೋಡಿರಿ, ನಾನು ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ಸ್ 6th ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸೈನ್ಸ್ ಪಾರ್ಟನ್ನು ಓಪನ್ ಮಾಡ್ಕೊಳಕ್ತೀನಿ. ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಓಪನ್ ಆಗೋದು ಲೇಟ್ ಆಗ್ತೈತಿ. ಫಾಸ್ಟ್ ಇತ್ತಂತಂದ್ರೆ ಒಂದು ನಿಮಿಷ ಅಥವಾ 2 ನಿಮಿಷದಲ್ಲಿ ಪೂರ್ತಿ ಬುಕ್ಕನ್ನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾರ ಹತ್ರನೂ ಬುಕ್ ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಮೊಬೈಲ್ನಲ್ಲೇ ಎಲ್ಲ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು. GPSTR ಆಗಿರ್ಬೋದು ಮತ್ತು HSTR PST ಎಲ್ಲದಕ್ಕೂ ಕೂಡ ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಸ್ಟಡಿ ಮಾಡಲೇಬೇಕು. ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು. ಇದು 6th ಕ್ಲಾಸ್ನ ಕನ್ನಡ ಮೀಡಿಯಮ್ದು ಸೈನ್ಸ್ ಬುಕ್ಕ. ಇದು ಟೋಟಲಿ ಪಾರ್ಟ್ 1 ಐತಿದು. ಟೋಟಲಿ 144 ಪೇಜಸ್ ಅದಾವೆ ಪಾರ್ಟ್ 1ಅಲ್ಲಿ. ನೋಡಿರಿ, ಈ ರೀತಿಯಾಗಿ ಪೂರ್ತಿ ಬುಕ್ಕೇ ಡೌನ್ಲೋಡ್ ಆಗ್ತೈತಿ. ಇದನ್ನು ಡೌನ್ಲೋಡ್ ಮಾಡಿಲ್ಲ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿರಿ, ಎಲ್ಲ ನ್ಯೂ ಸಿಲೆಬಸ್ ಐತಿ 6th ಕ್ಲಾಸಿಂದು. ಆಲ್ರೆಡಿ 6th ನಾನು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಮಾಡೀನಿ 6th ಕ್ಲಾಸಿನ ಮೇಲೆ, ಬಟ್ ಈ ಟಾಪಿಕ್ಸ್ಗಳಿಲ್ಲ ಇದರಲ್ಲಿ. ನೋಡಿರಿ, ವಿಜ್ಞಾನದ ಅದ್ಭುತ ಪ್ರಪಂಚ ಅಂತ ಐತಿ, ಬಟ್ ಅದರಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಲ್ಲ. ಅದೇ ರೀತಿಯಾಗಿ ಪಾರ್ಟ್ 2 ನೋಡಿರಿ, ಪಾರ್ಟ್ 2 ಅಲ್ಲಿರುವಂತಹ ಪಾರ್ಟ್ 2 ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು 1 by 1 ಆಗಿ ಒಂದು ಬುಕ್ ಪೂರ್ತಿ ಓದಿದಾದಮೇಲೆ ಮತ್ತೊಂದು ಬುಕ್ ಡೌನ್ಲೋಡ್ ಮಾಡ್ಕೋಬೋದು. ಮೊದಲನೇ ಪಾರ್ಟ್ 1ಅಲ್ಲಿ 1 to 6 ಲೆಸನ್ಸ್, ಇಲ್ಲಿ 7, 8, 9, 10, 11, 12 ಟೋಟಲಿ 6th ಕ್ಲಾಸ್ಗೆ 12 ಲೆಸನ್ಸ್ ಅದಾವು. ಈಗ ಇದು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಕಾರ್ನರಲ್ಲಿ ಇರುವಂತಹ 3 ಟಿಕ್ ಇರುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಅದು ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗ್ತೈತಿ. ಮ್ಯಾಲಲ್ಲಿ ಏರೋ ಮಾರ್ಕ್ ಐತೆ ನೋಡಿರಿ, ಕೆಳಗಡೆ ಮುಖ ಮಾಡಿರುವಂತಹ ಏರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೌನ್ಲೋಡ್ ಫೈಲ್ ಅಂತ ಅದರ ಅರ್ಥ. ಅವೆಲ್ಲ ಫೈಲ್ಸ್ಗಳು ಪೂರ್ತಿ ಬುಕ್ಕನ್ನೇ ಡೌನ್ಲೋಡ್ ಆಗಿಬಿಡ್ತೈತಿ. ಈಗ ನಾವು ಡೌನ್ಲೋಡ್ ಮಾಡ್ಕೊಳಕ್ತಿದ್ದು 6th ಕ್ಲಾಸಿಂದು ಪಾರ್ಟ್ 1 ಬುಕ್ಕ. ನೋಡಿರಿ, ಫೈಲ್ಸ್ ಎಲ್ಲ ಡೌನ್ಲೋಡ್ ಆಯಿತು. ಈಗ ಓಪನ್ ಮಾಡ್ಕೋತೀನಿ. ಇದು ಓಪನ್ ಆಗಬೇಕಂದ್ರೆ ಆಲ್ರೆಡಿ ನಾನು ಮೊದಲೇ ಹೇಳಿರುವಂಗೆ PDF ರೀಡರನ್ನು ಮೊದಲಿಗೆ ನಾವು ಆ್ಯಪನ್ನು ಹಾಕ್ಕೊಂಡಿರಬೇಕು, ಅಲ್ಲಿನೇ ಡೌನ್ಲೋಡ್ ಆಗ್ತಾವೆ. ಈ PDF ರೀಡರಲ್ಲಿನೇ ನಮ್ಮ ಫೈಲ್ಸ್ಗಳೆಲ್ಲ ಡೌನ್ಲೋಡ್ ಆಗಿರ್ತಾವೆ. ಯಾವುದೇ ನೆಟ್ ಇದಕ್ಕೆ ಬೇಕಾಗಿರೋಂಗಿಲ್ಲ. ಒಂದು ಸರ್ತಿ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನೀವು ಡಿಲೀಟ್ ಮಾಡೋವರೆಗೂ ಕೂಡ ಆರಾಮಾಗಿ ನೋಡ್ಬೋದು. ನೋಡಿರಿ, PDF ರೀಡರಲ್ಲಿ ಪೂರ್ತಿ ಬುಕ್ಕನ್ನೇ ಈ ರೀತಿ ಡೌನ್ಲೋಡ್ ಆಗೈತಿ. ಪೂರ್ತಿ 140 ಪೇಜಸ್ ಇರುವಂತಹ ಪೂರ್ತಿ ಬುಕ್ಕ ಪಾರ್ಟ್ 1 ಡೌನ್ಲೋಡ್ ಆಗೈತಿ. ಪಾರ್ಟ್ 2 ಬೇಕಂದ್ರೆ ಮತ್ತು ನಾವು ಗೂಗಲಲ್ಲಿ ಸರ್ಚ್ ಮಾಡಿ DSCRT 1 to 10th ಬುಕ್ಸ್ ಅಂತ ಸರ್ಚ್ ಮಾಡಿ ಅಲ್ಲಿ ನೀವು ಮತ್ತೆ ಡೌನ್ಲೋಡ್ ಮಾಡ್ಕೋಬೋದು. ನೋಡಿರಿ, ಈಗ ನಾನು ಎಲ್ಲ ಆ್ಯಪ್ಸ್ಗಳನ್ನು ಕ್ಲೋಸ್ ಆಲ್ ಮಾಡಿಕೊಂಡು ಆಪ್ಷನಲ್ಲಿ ಮೇಲೆ ನೆಟ್ಟನ್ನು ಕೂಡ ಆಫ್ ಮಾಡ್ತೀನಿ. ಅಂದರೆ ನೆಟ್ ಇರಲಾರ್ದೇನೂ ಕೂಡ ಯಾವ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಬೋದು ಅನ್ನೋದು ನಿಮಗೆ ಕನ್ಫರ್ಮ್ ಆಗಬೇಕು. ಅದಕ್ಕೋಸ್ಕರ ನೆಟ್ ಆಫ್ ಮಾಡ್ಕೊಂಡಿನಿ. ಮತ್ತು ಈಗ ನಾನು PDF ರೀಡರಲ್ಲಿ ಹೋಗಿ ಡೌನ್ಲೋಡ್ ಆಗಿರುವಂತಹ ಫೈಲ್ಸ್ಗಳನ್ನು ಈ ರೀತಿಯಾಗಿ ನೋಡ್ಬೋದು. ವಿತೌಟ್ ನೆಟ್ಟು ಕೂಡ ಒಂದು ಸರ್ತಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಾವು ಡಿಲೀಟ್ ಮಾಡೋವರೆಗೂ ಕೂಡ PDF ರೀಡರಲ್ಲಿ ಎಲ್ಲ ಫೈಲ್ಸ್ಗಳು ನಿಮಗೆ ಸಿಗ್ತಾವೆ. ಈ ರೀತಿಯಾಗಿ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು. ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬಾ ಈಸಿ ಮೆಥಡಲ್ಲಿ ಯಾವುದೇ ಖರ್ಚು ಇರಲಾರ್ದೇ, ಯಾರಿಗೂ ಕೇಳಲಾರ್ದೇ ಬುಕ್ಸ್ಗಳನ್ನು ಇವ್ರ ಕಡೆ ಮೊದಲೆಲ್ಲ ಕೇಳ್ತಿದ್ವಿ. ಬಟ್ ಈಗೆಲ್ಲ ಮೊಬೈಲಲ್ಲೇ ಆಪ್ಷನ್ ಇರೋದ್ರಿಂದ ಇಲ್ಲಿನೇ ನಾವು ಎಲ್ಲ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಕುಂತು 100% ಸ್ಟಡಿಯನ್ನು ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ಸ್ಟಡಿ ಮಾಡೋರಿಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ಯದಂತೆ ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ರಿ. ಅವ್ರಿಗೂ ಕೂಡ ಹೆಲ್ಪ್ ಆಗ್ತೈತಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಯಾಕಂದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಹೆಚ್ಚಿನ ಸ್ಟಡಿಗಾಗಿ ನಾನು ಯಾವ ರೀತಿಯಾಗಿ ಬುಕ್ಸ್ಗಳನ್ನು ರೆಫರ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ಸ್ಗಳನ್ನು ರೆಫರ್ ಮಾಡ್ತೀನಿ, ಎಲ್ಲ ಮಾಹಿತಿಯನ್ನು ಈ ಚಾನಲಲ್ಲಿ ಕೊಡ್ತೀನಿ ನಿಮ್ಗೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ.